ನೋಡಿ, ಈ ಥರ ಚೀನಿ ಬಳ್ಳಿಲಿ ಸುಮಾರು ಹೂ ಬಿಟ್ಟಿರುತ್ತೆ, ಭಾಳ ಹೂ ಬಿಟ್ಟಿದೆ. ಆದರೂ ಕಾಯಿ ಬಿಡಲಿಲ್ಲ, ಯಾಕೆ ಅಂತ ಕೇಳ್ತೀರಾ. ವಿಡಿಯೋದಲ್ಲಿ ಫಸ್ಟಿಗೆ ತೋರಿಸಿದ್ನಲ್ಲ, ಅದು ಹೆಣ್ಣು ಹೂ ಜಾಸ್ತಿ ಇದ್ದರೆ ಮಾತ್ರ ಇದು ಮತ್ತು ಆ ಹೆಣ್ಣು ಪರಾಗಸ್ಪರ್ಶ ಆಗಿ ಜೇನುನೊಣಗಳ ಮೂಲಕ ಕಾಯಿ ಬಿಡುತ್ತೆ. ಈ ಥರ ಕಾಯಿ ಬಿಡುತ್ತೆ. ಮಿಡಿ ಇರಬೇಕು, ತುದಿಯಲ್ಲಿ ಹೂ ಇದ್ರೆ ಮಾತ್ರ ಕಾಯಿ ಬಿಡುತ್ತೆ. ಇದು ಪೋಷಕಾಂಶಗಳು ಪರಿಪಕ್ವತೆ ಇದ್ರೆ ಮಾತ್ರ ಕಾಯಿ ಬಿಡುತ್ತೆ. ಇಲ್ಲಾಂದರೆ ಕೆಲವು ಕೀಟ ಬಾಧೆಗೆ ಇದು ಕೊಳೆತು ಹೋಗೋ ಸಾಧ್ಯತೆ ಇರ್ತದೆ. ನೋಡಿ, ಹೆಣ್ಣು ಪರಿಪಕ್ವತೆ ಆದರೆ ಈ ಥರ ಕಾಯಿ ಬಿಡುತ್ತೆ. ಬರೀ ಗಂಡು ಹೂವಿದ್ರೆ ಈ ಥರ ಇದ್ದು ಬಾಡೋಗುತ್ತೆ. ಗಂಡು ಹೂಗಳೇ ಜಾಸ್ತಿ ಇರುತ್ತೆ, ಹೆಣ್ಣು ಹೂಗಳ ಸಂಖ್ಯೆ ಕಡಿಮೆ. ಕಾರಣ ಏನಪ್ಪ ಅಂದರೆ ಗೊಬ್ಬರ ಪೋಷಕಾಂಶಗಳ ಕೊರತೆ ಆದರೆ ಈ ಹೂವು ಗಂಡು ಹೂವು ಮಾತ್ರ ಜಾಸ್ತಿ ಇರುತ್ತೆ. ಇದು ಪ್ರಕೃತಿಯ ವಿಶಿಷ್ಟ ವೈಶಿಷ್ಟ್ಯ ಅಂತಲೇ ಕರಿಬೋದು. ಯಾಕಂದರೆ ಒಂದೇ ಬಳ್ಳಿಯಲ್ಲಿ 2 ಹೂ ಬರುತ್ತೆ. ಇದು ನೋಡಿ, ಬಾಳೆಕಾಯಿ ಬಿಡ್ತಾ ಇದೆ. ಇದು ಒಂದೇ ಗೊನೆ ಒಳಗೆ ಬಿಡುತ್ತೆ. ಮೂತಿ ಒಳಗೆ ಅತಿ ಹೆಚ್ಚು ಹೂವುಗಳಿರ್ತವೆ. ಆ ಮೂತಿ ಸಣ್ಣ ಆಗ್ತಾ ಬಂದಂಗೂ ಈ ಕಾಯಿ ಬಲಿತಾ ಹೋಗ್ತದೆ. ಕೆಲವರು ಈಗ ದುರಾಸೆಗಾಗಿ ಮೂತಿ ಕಡಿತೀರಿ, ಮೂತಿ ಕಡಿಬೇಡ್ರಿ, ಅದು ನ್ಯಾಚುರಲ್ಲು, ಅದ್ರ ಪಾಡಿಗೆ ಅದು ಕಾಯಿ ಬಿಡಲಿ. ಜನರಿಗೆ ಒಳ್ಳೆ ಬಾಳೆಕಾಯಿ ಬಾಳೆಹಣ್ಣು ತಿನ್ನಕ್ಕೆ ಬಿಡ್ರಿ. ಪ್ರಕೃತಿ ಏನು ಕೊಟ್ಟಿದೆ, ಪ್ರಕೃತಿಯಲ್ಲಿ ಅದನ್ನೇ ನಾವು ತಿನ್ನಬೇಕು, ಅದ್ರ ವಿರುದ್ಧವಾಗಿ ಹೋಗ್ಬಾರ್ದು. ಬಾಳೆಗೆ ಮಾತ್ರ ಒಂದೇ ಕೊನೆ ಕಾಯಿ ಜಾಸ್ತಿ, ರಾಗಿಗೂ ಒಂದೇ ತೆನೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.